ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಕಾರ್ಯಕ್ರಮ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕೆಲವೇ ದಿನಗಳು ಉಳಿದಿರುವಂಥದ್ದು ಶ್ರೀರಾಮನವಮಿಯ ಪ್ರಯುಕ್ತ ವಿಶೇಷವಾಗಿರುವಂತಹ ಒಂದು ಪ್ರಯೋಗವನ್ನು ಗುರುಗಳು ತಿಳಿಸ್ಕೊಡ್ತೀನಿ ಅಂತ ಹೇಳಿದರೆ, ಸೊ ತಪ್ಪದೇ ಶ್ರೀರಾಮನವಮಿಯ ಸಂಚಿಕೆಯನ್ನು ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಪ್ರತಿಯೊಬ್ಬರು ಕೂಡ ಒಂದೊಂದು ವಿಚಾರವಾಗಿ ಅಥವಾ ಒಂದೊಂದು ಅವರವರ ಒಂದು ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ತಪಸ್ಸುಗಳನ್ನು ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಈ ತಪಸ್ಸು ಯಾವಾಗ ನಮಗೆ ಪರಿಪೂರ್ಣ ಆಗುತ್ತೆ ಅಥವಾ ಫಲಿಸುತ್ತೆ ಅನ್ನುವಂಥದ್ದು ತಿಳಿಸಬಹುದಾ? ಈಗ ನೀವು ಯಾವುದಾದ್ರೂ ಮಾಡಿರುವಂಥ ತಪಸ್ಸು ನಿಮಗೆ ಸಕ್ಸಸ್ ಆಯಿತು ಅನ್ನೋದಾದರೆ ಯಾವುದಾದ್ರೂ ಉದಾಹರಣೆಗಳಿದೆಯಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಎಷ್ಟೋ ವರ್ಷಗಳ ತಪಸ್ಸು ಇವತ್ತಾಯಿತು ಅಂತ ಅಂತೀವಿ, ಕೆಲವು ಮಾಡ್ತಾನೆ ಇರ್ತೀವಿ, ಹಾಗೇ ಇರೋದಿಲ್ಲ ಅಂತ ಹೇಳ್ಬೋದು. ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಪ್ರಶ್ನೆ ಬಹಳಷ್ಟು ಫಲಾಪೇಕ್ಷೆ ಇದೆ ಇದರಲ್ಲಿ. ಎಂತಂದರೆ, ನೀವು ಆ ತಪಸ್ ಫಲಿಸುತ್ತೆ ಅನ್ನಲಿಕ್ಕೆ ನನಗೆ ಸಡನ್ನಾಗಿ ಜ್ಞಾಪಕ ಬಂದದ್ದು ವಿಷಯವನ್ನು ಹೇಳೋದಾದರೆ, ಇಲ್ಲಿ ಜರತ್ಕಾರು ಅನ್ನುವ ಒಬ್ಬ ಋಷಿ, ಮಹಾತಪಸ್ವಿ ಅಂತಂದರೆ ಅಷ್ಟು ಕಟ್ಟುನಿಟ್ಟಿನ ಆ ಬ್ರಹ್ಮಚರ್ಯವನ್ನು, ಆ ಕಟ್ಟುನಿಟ್ಟಿನ ವ್ರತದ ಕ್ರಮವನ್ನು, ಆ ಕಟ್ಟುನಿಟ್ಟಿನ ಪೂಜೆಯನ್ನು ಎಳ್ಳಷ್ಟು ಮೀರ್ತಿರಲಿಲ್ಲ. ಬಹುಶಃ ಇವನ ವಂಶಜರೆಲ್ಲರೂ ಕೂಡ ಒಂದೇ ಒಂದು ಹುಲ್ಲುಗಡ್ಡಿ ಹಿಡ್ಕೊಂಡು ನೇತಾಡ್ತಿದ್ದಾರೆ. ಇವನ ಕುಟುಂಬದಲ್ಲಿ ಯಾರಾದರೂ ಮದುವೆ ಆಗಿ ಅವನು ಏನಾದರೂ ಈ ತರ್ಪಣಾದಿಗಳನ್ನು ಮಾಡುತ್ತಾನೇನೋ ಅಂತ ಕಾಯ್ತಾ ಇದ್ದಾರೆ ಇವನ ಕುಟುಂಬಸ್ಥರ ಪೂರ್ವಜರು. ಬಹುಶಃ ಅವನೇನಾದರೂ ಮಾಡಲಿಲ್ಲ ಅಂದರೆ ಆ ಹಗ್ಗದ ರೂಪದಲ್ಲಿರ್ತಕ್ಕಂಥ ಆ ಹುಲ್ಲನ್ನು ಹಿಡ್ಕೊಂಡು ನೇತಾಡುತ್ತಿದ್ದಾರೋ ಅದನ್ನು ಬಿಟ್ಟರೆ ನರಕವೇ ಪ್ರಾಪ್ತಿಯವರಿಗೆ. ಬಹುಶಃ ಅಂತಹ ಸಂದರ್ಭದಲ್ಲಿ ಈ ಜರತ್ಕಾರು ಮೊದಲೇ ಬ್ರಹ್ಮಚರ್ಯ, ಅದರ ಜೊತೆಗೆ ಏಜ್ ಆಗಿದೆ, ಇಂಥವನಿಗೆ ಒಂದು ಅಪ್ಪಣೆ ಆಗತ್ತೆ. ಈ ಥರ ನಿನ್ನ ಕುಟುಂಬಸ್ಥರು ಈ ರೀತಿ ವಿಲವಿಲ ಅಂತ ಒದ್ದಾಟ ಮಾಡ್ತಿದ್ದಾರೆ, ನೀನು ಗೃಹಸ್ಥ ಧರ್ಮವನ್ನು ಸ್ವೀಕರಿಸಿದರೆ ಬಹುಶಃ ಇವರಿಗೆಲ್ಲವೂ ಕೂಡ ಸಂಪೂರ್ಣವಾಗಿ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಒಂದು ವಿಷಯ ಇವನಿಗೆ ಮನದಟ್ಟು ಮಾಡಿರುತ್ತಾರೆ. ಅದಕ್ಕಾಗಿ ಇವನು ಕೆಲವೊಂದು ನಿಬಂಧನೆ ಇಟ್ಕೊಂಡು ಕೆಲವೊಂದು ಕಂಡೀಷನನ್ನು ಮಾಡ್ಕೊಳ್ತಾ, ನನಗೆ ಹೀಗೆ ಇರಬೇಕು, ನನ್ನನ್ನು ಏನು ಕೇಳಬಾರ್ದು, ನನ್ನ ಬ್ರಹ್ಮಚರ್ಯ ಜೊತೆಗೆ ನಾನು ಸ್ವಲ್ಪ ಹೆಚ್ಚಿಗೆ ಏಜು ಆಗಿರೋದ್ರಿಂದ ಯಾರು ನನಗೆ ಮಾವ ಹೆಣ್ಣು ಕೊಡುತ್ತಾನೋ ಆತನೇ ನಮ್ಮನ್ನು ಸಾಕಬೇಕು, ನಮ್ಮನ್ನು ಸಲಹಬೇಕು, ಈ ಥರದ ಕಂಡೀಷನ್ಗಳ ಜೊತೆಗೆ ಏನೆಲ್ಲ ಕೂಡ ಹಾಕ್ತಾನೆ ಅಂತಂದರೆ, ಅವನ ಮಡದಿಯೂ ಕೂಡ ಇವನ ಹೆಸರಿಂದಲೇ ಕೂಡಿರಬೇಕು, ಆ ಮಡದಿ ಹೆಸರು ಕೂಡ ಹೀಗಿರಬೇಕು, ಮಡದಿ ಕೂಡ ಬಹಳ ಪ್ರಶ್ನೆ ಮಾಡೋ ಹಾಗಿದೆ. ಇಷ್ಟೆಲ್ಲ ಕಂಡೀಷನ್ಗಳ ಮಧ್ಯೆ ತಕ್ಷಕನ ಸಿಸ್ಟರ್ ಒಬ್ಬಳಿರುತ್ತಾಳೆ. ಆ ತಕ್ಷಕನ ಆ ತಂಗಿ ಏನಿದ್ಲು ಇವನಿಗೆ, ಅವಳ ಹೆಸರು ಕೂಡ ಜರತ್ಕಾರುನೇ. ಈ ಜರತ್ಕಾರು ಎನ್ನುವ ಈ ಬ್ರಹ್ಮಚರ್ಯ ಕಟ್ಟುನಿಟ್ಟಿನ ಪಾಲನೆ ಮಾಡ್ತಾರೆ ಈ ತಪಸ್ವಿಗೆ. ಆ ಜರತ್ಕಾರನ ಹೆಣ್ಣು ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಬಹುಶಃ ಅವ್ರಿಗೊಂದು ಸಂತಾನದ ಈ ಶುಭ ಸೂಚನೆ ಗೊತ್ತಾಗುತ್ತೆ, ಖುಷಿ ಆಗತ್ತೆ, ನಮಗೊಂದು ಸಂತಾನ ಬರ್ತಾ ಇದೆ ಅಂತ ಖುಷಿಯಿಂದ ಇರ್ತಾರೆ. ಮದುವೆ ಆದಮೇಲೆ ಒಂದು ದಿವಸ ಆ ಹೆಂಡತಿಯ ತೊಡೆಯ ಮೇಲೆ ಆ ಜರತ್ಕಾರು ಎನ್ನುವ ಋಷಿ ಮಲಗಿ ನಿದ್ರೆ ಮಾಡ್ತಾ ಇರ್ತಾನೆ. ಇವನು ಯಾವತ್ತೂ ಕೂಡ ತ್ರಿಕಾಲ ಸಂಧ್ಯಾ ವಂದನೆಗಳನ್ನು ತಪ್ಪಿಸಿದವನಲ್ಲ. ಈಗಾಗಲೇ ಸಾಯಂಕಾಲ ಆಗ್ತಾ ಇದೆ, ಏನು ಮಾಡೋದು? ನಿದ್ರೆಯಿಂದ ಎಬ್ಬಿಸಿದ್ರೆ ನಿದ್ರಾಭಂಗವಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆತನದ್ದು ಮಾಡ್ತಾ ಇರ್ತ ಸಂಧ್ಯಾವಂದನ ವ್ರತ ಲೋಪ ಆಗುತ್ತೆ. ಏನು ಮಾಡೋದು? ನಾನು ಎಬ್ಬಿಸಿದ್ರೂ ತಪ್ಪಾಗುತ್ತೆ, ಎಬ್ಬಿಸಿಲ್ಲ ಅಂದ್ರೂ ತಪ್ಪಾಗುತ್ತೆ, ಏನು ಮಾಡೋದು ಅಂತಕ್ಕಂಥದ್ದು ಈ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಆಕೆ ಯೋಚನೆ ಮಾಡ್ತಾಳೆ. ಬಹುಶಃ ನನಗೆ ನಿದ್ರಾಭಂಗದ ಶಾಪ ಬಂದರೂ ಪರವಾಗಿಲ್ಲ, ಆತ ಮಾಡ್ತಾ ಇರತಕ್ಕಂತಹ ವ್ರತಭಂಗವಾಗಬಾರ್ದು, ಅದಕ್ಕಾಗಿ ಎಬ್ಬಿಸ್ಬಿಡ್ತಾಳೆ. ಆತ ಎದ್ದು ಕೂಡಲೇ ತುಂಬ ಕೋಪದಿಂದ, ನನ್ನನ್ನು ಎಬ್ಬಿಸುವಂಥ ಅಧಿಕಾರ ಕೊಟ್ಟವ್ರು ಯಾರು ನಿನಗೆ? ಯಾಕೆ ಎಬ್ಬಿಸ್ದೆ ನೀನು?
ಇಲ್ಲ ಸ್ವಾಮಿ, ನನಗೆ ಗೊತ್ತಿತ್ತು ನೀವು ತಪಸ್ವಿಗಳು, ತುಂಬ ಕೋಪಿಷ್ಟು ಅಂತ ಗೊತ್ತಿತ್ತು. ಆದರೆ ನಿಮ್ಮ ವ್ರತಕ್ಕೆ ಎಲ್ಲಿ ಭಂಗ ಬಂದು ಬಿಡುತ್ತೋ, ಇನ್ನು ಸಂಧ್ಯಾವಂದನೆ ಸಮಯ ಆಗ್ತಾ ಇದೆ, ಅದಕ್ಕಾಗಿ ನೀವು ಸಂಧ್ಯಾವಂದನೆ ಮಾಡಬೇಕಲ್ಲ, ಅದಕ್ಕಾಗಿ ನಾನು ಎಬ್ಬಿಸಿದೆ ಅಂತ ಹೇಳ್ತಾಳೆ. ಆಗ ಆತ ಹೇಳ್ತಾನೆ, ಏನೋ ನನ್ನ ಅರ್ಘ್ಯವನ್ನ ತೆಗೆದುಕೊಳ್ಳದೆ ಅವ ಅಸ್ತನಾಗ್ಬಿಡ್ತಾನ ಸೂರ್ಯ? ಅಷ್ಟು ಶಕ್ತಿ ಒಂದು, ಅಷ್ಟು ಈಸಿ ಇಲ್ಲ. ಇವನು ಅರ್ಘ್ಯ ಕೊಡೋದು ತಡವಾದ್ರೆ ಅವನು ಕಾಯ್ಬೇಕಷ್ಟೇ. ಅಂದರೆ ಆ ಸೂರ್ಯ ಚಂದ್ರವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಶಕ್ತಿ ಇವನ ಹತ್ರ ಇತ್ತು. ಅಂತಹ ತಪಸ್ಸು. ಈಗ ನೀವು ನನಗೆ ಕೇಳಿದ್ದಕ್ಕೆ ಇದು ನಾನು ಹೇಳಬೇಕಾಗತ್ತೆ. ನಮ್ಮ ಮನೆ ಹಿಂಭಾಗ, ನೀವು ಯಾವಾಗಲಾದರೂ ನೋಡ್ತೀನಿ ಅಂದರೆ ಅದನ್ನು ತೋರಿಸ್ತೇನೆ. 1.5 ತಿಂಗಳಿಂದ ಅದು ಬಹುಶಃ ಈ ಮಂದಾರ ಅಂತಂದ್ರೆ ಕೆಂಪು ದಾಸವಾಳದ ಹೂವು ಎಲ್ಲ ಒಣಗೋಗಿದೆ, ಪೂರ್ಣ ಒಣಗಿದೆ. ಇದು ಆವಾಗ ನಾನು ಪರೀಕ್ಷೆ ಮಾಡ್ಕೊಳ್ತಿರ್ತೀನಿ. ಕೆಲವೊಬ್ಬರಿಗೆ ಮಂತ್ರಿತ ಮಾಡಿ ಕೊಡ್ತಕ್ಕಂಥದ್ರಲ್ಲೂ ಕೂಡ ಆಶೀರ್ವಚನ ಮಾಡ್ತಿರುತ್ತೇನೆ. ನಾನು ಮಾಡೋ ಪೂಜೆಯ ಸಂಧ್ಯಾವಂದನೆಯ ಪ್ರತಿಫಲದಿಂದ ಹಿಡಿದು ಮಾಡತಕ್ಕಂಥ ಆರಾಧನೆಯಿಂದ ಹಿಡಿದು ಯಜ್ಞದಿಂದ ಹಿಡಿದು ಪ್ರತಿಫಲವೂ ಕೂಡ ಬಹುಶಃ ನನ್ನ ನಂಬಿ ಬರ್ತಕ್ಕಂತಹ ಭಕ್ತರ ಹೃದಯವನ್ನು ಗೆಲ್ಲಬೇಕು ನೀನು ಅಂತಕ್ಕಂಥ ಸಂಕಲ್ಪ ಇರುತ್ತೆ ಭಗವಂತನ ಮುಂದೆ. ಅದಕ್ಕಾಗಿ ಪ್ರತಿನಿತ್ಯದ ಸಿದ್ಧಿ ಅದೇ ಆಗಿರುತ್ತೆ. ಬಹುಶಃ ನನಗೊಂದಷ್ಟು ಪರೀಕ್ಷೆಗಳು ಎದುರಾಗ್ತವಲ್ಲ, ಆವಾಗ ನಾನು ಅದಕ್ಕೆ ನೀರು ಹಾಕೋಣಪ್ಪ ಅಂತೇಳಿ ನಮ್ಮ ಹುಡುಗರಿಗೆಲ್ಲ ಹೇಳ್ತಾನೆ ಇರ್ತೀನಿ, ನಮ್ಮ ಕರುಣಾಕರಿಗೆ ಹೇಳ್ತಿರ್ತೀನಿ, ನಮ್ಮ ಉಮೇಶ್ಗೆ ಹೇಳ್ತಿರ್ತೀನಿ, ನಮ್ಮ ಬಸಪ್ಪ ಇವರೆಲ್ಲರೂ ಮಾಡ್ತಿರ್ತಾರೆ. ಆದರೆ ಬಹುಶಃ ಅದಕ್ಕೆ ನೀರು ಹಾಕ್ತಾ ಇದ್ದರೂ ಕೂಡ ಒಂದು ದಿವಸ ನಾನೇ ಹಾಕ್ತಾ ಇದ್ರೂ ಕೂಡ ಅದೇನು ಚಿಗುರ್ಲಿಲ್ಲ, ಒಣಗೋಗಿದೆ. ಸರಿ, ಏನು ಮಾಡೋದು? ಒಣಗೋಗ್ತಾ ಇದೆಯಲ್ಲ. ಬಹುಶಃ ನಾನು ಯಾವಾಗಲಾದರೂ ಅದ್ರ ಮೇಲಿನ ಪದರ ತೆಗೆದು ನೋಡೋದು, ಒಣಗಿದೆ ಪೂರ್ಣ, ಮೋಸ್ಟ್ಲಿ ಇದು ಚಿಗುರು ಬರಲ್ವೇನೋ ಬಿಡು ಅಂತೇಳಿ, ಸರಿ ಇದಕ್ಕೊಂದು ಸಂಕಲ್ಪ ಮಾಡ್ಕೊಂಡು ಮಾಡಬೇಕು ಅಂತೇಳಿ ಈ ನೀರಿನ ಮೇಲೆ ಪ್ರಯೋಗ ಮಾಡೋದಿದೆ. ನೀರಿಗೆ ಬಹಳಷ್ಟು ಶಕ್ತಿ. ಅದಕ್ಕೆ ಯಾರಾದರೂ ಪ್ರಾತಃ ಕಾಲದಲ್ಲಿ ಒಂದು ತಂಬಿಗೆ ತುಂಬ ನೀರಿಡುಕೊಂಡು ಆ ನೀರಿನ ಒಂದು ಹೀಲಿಂಗ್ ಸಿಸ್ಟಮ್ ಏನಿದೆಯೋ ಅದನ್ನು ಏನಾದರೂ ನೀವು ಮಾಡ್ತೀರಂತಂದ್ರೆ ಬಹುಶಃ ಗೊತ್ತಿಲ್ಲ. ಅದನ್ನೇ ಇದಕ್ಕೆಲ್ಲ ಒಂದೊಂದು ತಾಸನ ಮಾತಾಡಬೇಕಾಗತ್ತೆ ಈ ನೀರಿನ ಮೇಲೆ ನೀವು ಪ್ರಯೋಗ ಮಾಡಬೇಕಾದ್ರೆ. ಆ ತರಹದ್ದೇನನ್ನು ಮಾಡ್ಕೊಂಡು ಅಭಿಮಂತ್ರಿತ ಮಾಡ್ತಾ ಮಾಡಿದ್ದೇ ಆದರೆ ಕಟ್ಟಿಟ್ಟ ಬುತ್ತಿ. ಬಹುಶಃ ನಾನು ಈಗ ಅದನ್ನು 46-47ನೇ ದಿನ ಅದನ್ನು ಈ ಮಂತ್ರ ಅಭಿಮಂತ್ರಿತ ಮಾಡಿ ಹಾಕ್ತಾ ಇರ್ತಕ್ಕಂಥ ನೀರು ನೋಡೋಣ ಅಂತೇಳಿ. ಯಾಕಂದರೆ ನಾನು ಪರೀಕ್ಷೆ ಮಾಡಬೇಕಲ್ಲ. ಬಹುಶಃ ಬಂದಿಲ್ಲ ಅಂದರೆ ಒಂದು ಕಡೆ ನೋವು ಇರ್ತಾ ಇತ್ತು, ಬಂದರೆ ಒಂದು ಖುಷಿ ಇರುತ್ತೆ, ಬಂದಿಲ್ಲ ಅಂದರೆ ಬೇರೆ ಕಡೆ ನೋಡೋಣ ಇನ್ನೆಂತ ಮಾಡೋದು ಅನ್ನೋದೊಂದು ಮನಸ್ಸು ಒಳಗಡೆ ಇತ್ತು. ಆದರೆ ಆಶ್ಚರ್ಯ ಆಗಿದ್ದು ಈಗ ಅದು ಚಿಗುರು ಬಿಡುತ್ತಾ ಒಂದು ಹಂತಕ್ಕೆ ಬಂದಿದ್ದು ನೋಡಿದ್ರೆ ಬಹಳ ಆನಂದ ಆಯಿತು. ಅಂದರೆ ಈ ಅಭಿಮಂತ್ರಿತ ಆಗಿರತಕ್ಕಂಥ ಸಿದ್ಧಿ ನೀರು ಹಾಕಿದ ಮೇಲೆ ಅದು ಚಿಗುರಿದ್ದೇನೋ, 2 ತಿಂಗಳಿಂದ ನೀರು ಉಣಿಸಿದ್ರು ಅದು ಹಾಗೆ ಇದ್ದದ್ದೇನು. ಇದು ಪರಮ ರಹಸ್ಯ ಸತ್ಯವನ್ನು ಭೇದಿಸೋದು ನಾವು ಮೊದಲು ಕಂಡುಕೊಳ್ಬೇಕಂತೆ. ಅದು ನೀವು ನೋಡ್ಬೋದು ಬೇಕಾದ್ರೆ ಅದರ ನಂತರ. ಹಾಗೆ ಅಂತಹ ಸಿದ್ಧಿ ರಹಸ್ಯಗಳು ಏನು ಮಾಡ್ಕೊಡ್ತಾವೆ ಅಂತಂದರೆ, ಈಗ ನಮ್ಗೆ ಯಾರಾದರೂ ಪ್ರೀತಿಯಿಂದ ಮಾತಾಡಿದಾಗ ನಂಗೆ ತುಂಬ ತೊಂದರೆ ಇದೆ ಕಣಯ್ಯ, ನನಗೇನೋ ಸ್ವಲ್ಪ ಸಹಾಯ ಮಾಡ್ತೀಯಾ, ನೀನು ಅವನು ಕ್ಲೋಸ್ ಆಗಿದ್ದರೆ, ನೀನು ಅವನಿಗೆ ತುಂಬ ಆತ್ಮೀಯನಾಗಿದ್ದರೆ, ನೀನು ಯಾವತ್ತೋ ಒಂದು ದಿವಸ ಅವನಿಗೆ ಬೇಕಾಗ್ತೀಯ ಅನ್ನೋದಾದರೆ ಅವನು ನಿನಗೊಂದು ಸಲ ಆಯಿತು ನಾನು ಸಹಾಯ ಮಾಡ್ತೀನಿ ಅಂತ ಹೇಗೆ ಹೇಳ್ತಾನೋ. ಅಂದರೆ ಇಷ್ಟು ಮಾತುಕತೆಗಳು, ಇಷ್ಟೊಂದು ಸ್ನೇಹ ಬಾಂಧವ್ಯ ಅವಿರತವಾಗಿರ್ತಕ್ಕಂಥ ಅಷ್ಟು ದಿನಗಳಿಂದ ಇತ್ತು. ಹಾಗೇನೆ ಅಷ್ಟು ದಿನಗಳಿಂದ ಈ ಮಂತ್ರ ಸಿದ್ಧಿ ಇತ್ತು. ಅದಕ್ಕಾಗಿ ಇಲ್ಲಿ ಕೆಲಸ ಮಾಡಿದೆ. ಅವನು ಹೇಗೆ ನಿಮಗೆ ಸಹಾಯ ಮಾಡ್ತಾನೋ ಇಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ನಿಮ್ಮ ಮಾತುಗಳು ಹೇಗೆ ನಿಮಗೆ ಕೆಲಸ ಮಾಡ್ತಾವೋ ಮಂತ್ರಗಳು ಅದರ 10 ಟೈಮ್ಸ್ ಕೆಲಸ ಮಾಡ್ತವೆ ನನ್ನ ಬಂಧುಗಳೇ. ಅದಕ್ಕಾಗಿ ಒಂದು ಸಿದ್ಧಿಯನ್ನು ಪಡೆದುಕೊಳ್ತೀವಿ ಅಂತಂದರೆ ಏನಾದರೂ ಒಂದು ತಪಶಕ್ತಿ ನಮಗೆ ಬೇಕೇ ಬೇಕು. ನಮ್ಮ ಹುಡುಗರ ಮನೆ ಕುಳಿತುಕೊಂಡು ಈ 27 ಓಂ ಕುಂಡಗಳು ಹಾಕಿ ಯಜ್ಞವನ್ನು ಮಾಡುವಾಗೆಲ್ಲ ಕೇಳ್ತಾ ಇದ್ರು, ಗುರುಗಳೇ ನಾನೊಂದು ಗಾಯತ್ರಿ ಮಂತ್ರವನ್ನು ಇಷ್ಟು ಲಕ್ಷ ಮಾಡಬೇಕು ಅಂತ ಇದ್ದೀನಿ ಅಂತಂದ. ಎಷ್ಟು ಲಕ್ಷ ಮಾಡ್ತೀಯ ಕಣೆ ಅಂತಂದರೆ, ಗಾಯತ್ರಿ ಇರ್ತಕ್ಕಂಥ ಬೀಜಾಕ್ಷರ 24 ಲಕ್ಷ ಮಾಡಬೇಕು ಅಂತ ಇದ್ದೀನಿ ಅಂತಂದ. ಬಹುಶಃ ನಮಗಿದು ಎಷ್ಟು ಸಲ ಆಗಿದೆ ಗೊತ್ತಿಲ್ಲ, ಎಷ್ಟು ಸಲ ರಿಪೀಟ್ ಆಗಿದೆ ಗೊತ್ತಿಲ್ಲ, ಅದೊಂದು ಸಿದ್ಧಿ ಆಗಿಬಿಡುತ್ತೆ. 24 ಲಕ್ಷ ಯಾರ ಹತ್ರ ಕಂಡೆ ಸಿದ್ಧಿ ಆಗುತ್ತೆ. ನಮಗೆ ಕೂತಾಗಲು ಎದ್ದಾಗಲು ಎಲ್ಲವೂ ಅದೇ ಆಗಿರೋದ್ರಿಂದ ಬಹುಶಃ 25 ವರ್ಷಗಳು 26 ವರ್ಷಗಳಿಂದ ಬಹುಶಃ ಅದು 4-5 ಟೈಮ್ಸ್ ಅದು ರಿಪೀಟ್ ಆಗಿರುತ್ತೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಆ ಹುಡುಗನ ಅಭಿಲಾಷೆ. ನಾನು ಹೇಳಿದೆ, ನೋಡು ಕಣಯ್ಯ, ನೀನು ಈ ಒಂದು ಮಠದಲ್ಲೇ ಕುಳಿತುಕೊಂಡು ಆ 24 ಲಕ್ಷ ಹೇಳ್ತೀನಿ ಅಂತಂದರೆ ನಿನಗೆ ಪ್ಯಾಕೇಜ್ ಏನೋ ಅದು ನಾನು ಪೇ ಮಾಡ್ತೀನಿ. ಪ್ಯಾಕೇಜ್ ಏನು ತೆಗೆದುಕೊಳ್ತೀಯ, ಏನು ನಿನ್ನ ಸ್ಯಾಲರಿ ತೆಗೆದುಕೊಳ್ತಾ ಇದೆಯಾ, ನನಗೆ ಅಂಥವ್ರು ಬೇಕು. ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಅಂತಂದರೆ ಗೊತ್ತಿಲ್ಲ. ಇದೊಂದು ಎನರ್ಜಿ. ಒಂದು ಟವರ್ ಹಾಕಿದ್ರೆ ಹೇಗೆ ನಮಗೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಇದೊಂದು ಸ್ತೂಪ. ಯಾವ ಆಶ್ರಮದಲ್ಲಿ, ಯಾವ ಮಠದಲ್ಲಿ, ಯಾವ ಮಂದಿರದಲ್ಲಿ ಈ ಅರ್ಚಕ, ಪ್ರಧಾನ ಅರ್ಚಕ, ಆಗಮೇಕ, ಇಲ್ಲಿ ಆಗಮೇಕರು ಹೀಗೆ ಬರ್ತಕ್ಕಂಥ ಏನಿದೆಯೋ ಕೊನೆಯದಾಗಿ ತಪಸ್ಸು ಅನ್ನೋದೇ ದೊಡ್ಡ ಮಟ್ಟದ ಉಳ್ಕೊಂಡ್ಬಿಡುತ್ತೆ.
ಅದಕ್ಕಿಂತ ಮೇಜರ್ ಇಲ್ಲ. ಅಂತಹ ತಪಸ್ಸು ಯಾರು ಆಚರಣೆ ಮಾಡ್ತಾರೋ ಅತ್ಯಂತ ಅದ್ವಿತೀಯವಾಗಿರ್ತಕ್ಕಂಥ ಫಲ ಕೊಟ್ಟು ಬಿಡುತ್ತೆ. ಒಂದೇ ಮಂತ್ರವನ್ನು ನೀವು ಸಿದ್ಧಿಸ್ಕೊಂಡು ಬಿಟ್ರೆ ಅಂತಂದರೆ ಅದು ಸಂದರ್ಭ ಅಂತ ಒಂದು ಪ್ರಾರಂಭ ಇದೆ, ಜೊತೆಗೆ ಯಾರಾದರೂ ಉಪದೇಶ ಮಾಡ್ತಾ ಇರ್ತಕ್ಕಂಥ ದೀಕ್ಷಾ ಮಂತ್ರ ಒಂದು ಇದೆ. ಈ ತರಹದಂತ ನೀವು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಸಿದ್ಧಿ ಆಗುತ್ತೆ. ಅಂತಹ ಸಿದ್ಧಿಯೊಂದಿಗೆ ನೀವೇನು ಬೇಕಾದರೂ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಒಟ್ಟಾರೆ ಜೀವ ಇರಬೇಕು ಅದು ಇದರಲ್ಲಿ. ಹಾಗಿರ್ತಕ್ಕ ನೋಡು, ನಾವು 2 ತಿಂಗಳಿಂದ ಒಣಗೋಗಿದೆ ಅಂತ ಬಿಟ್ಟಿದ್ದನ್ನು ಗೊತ್ತಿಲ್ಲ, ಭಗವಂತ ಅದನ್ನು ಪ್ರಚುರಪಡಿಸಿದಾಗ ನನಗಾಗುವಂಥ ಖುಷಿನೇ ಬೇರೆ ಇತ್ತು. ಬಹುಶಃ ಇದನ್ನು ಯಾವತ್ತಾದರೂ ಯಾರಾದರೂ ಕೇಳಿದಾಗ ಅಂತಿತ್ತು, ಅದು ಇವತ್ತು ನೀವು ಕೇಳಿದ್ದಕ್ಕೋ ಅದು ಏನೋ ಗೊತ್ತಿಲ್ಲ. ಈ ರೋಗಿ ಬಯಸಿದ್ದು ಹಾಲು ಅನ್ನುವಂತೆ ಡಾಕ್ಟ್ರ್ ಹೇಳಿದ್ದು ಅದೇನಂತೆ. ಬಹುಶಃ ನಾನು ಎಂದಾದರೂ ಅದನ್ನು ಖುಷಿಯಿಂದ ಹೇಳೋಣ ಅಂತಿದ್ದಕ್ಕೆ ನೀವಿವತ್ತು ಕೇಳಿದ್ದು ಒಂದು ಖುಷಿಯ ಸಂದೇಶ ಅಂತ ಹೇಳ್ಬೋದು. ಅದಕ್ಕೆ ತಾವು ಕೂಡ ಏನು ಅನುಷ್ಠಾನ ಮಾಡ್ತಿರ್ತೀರೋ ಅದನ್ನು ಶ್ರದ್ಧೆ ಭಕ್ತಿಯಿಂದ ಹೇಳ್ತಾ ಬನ್ನಿ. ನಿಮಗೊಂದು ದಿನ ಸಿದ್ಧಿ ಆಗ್ತಾ ಅದರ ಪ್ರತಿಫಲ ಕೊಡುತ್ತೆ. ಅದೊಂದು ಅವಿಚ್ಛಿನ್ನಪ್ರದವಾಗಿರುತ್ತೆ, ಬಹಳ ಸಂತೋಷ ಇರುತ್ತೆ, ಬಹಳ ಖುಷಿ ಇರುತ್ತೆ. ಅಂಥದ್ದನ್ನು ತಾವು ಪಡ್ಕೊಳ್ಬೇಕಂತೇಳಿ ಮತ್ತೊಮ್ಮೆ ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ತಾನೆ. ನಿಮ್ಮದಿರತಕ್ಕಂಥ ಆ ಕಷ್ಟ ನಷ್ಟ ದುಃಖ ಏನಿದೆಯೋ ಅದೆಲ್ಲವೂ ಕೂಡ ಸರಿಯಬೇಕು ಅಂತಂದರೆ ನಾವೇನಾದರೂ ಒಳಗಡೆ ನಾವೇನು ಮಾಡ್ತಿರ್ತೀವಿ ಅದೊಂದು ಜೀವ ಚೈತನ್ಯ ನಮ್ಮ ಬಳಿ ಒಂದು ಹಾರ ಆಗಿರಬೇಕಂತೆ. ಅದು ಅಂತಹದಿತ್ತು ಅಂತಂದರೆ ಅಂತಹ ನಷ್ಟ ಕಷ್ಟ ಸಂಕಷ್ಟಗಳು ದೂರ ಸರಿತಕ್ಕಂಥದ್ದು. ನಿಮಗೆ ಬೇಕಾಗತಕ್ಕ ಪ್ರೀತಿ ಪ್ರೇಮ ವಾತ್ಸಲ್ಯ ಏನು ಬೇಕಾದರೂ ಎಂತಹದ್ದು ಬೇಕಾದರೂ ಪಡೆದುಕೊಳ್ಳಲಿಕ್ಕೆ ದಿವ್ಯ ಔಷಧ ಪರಮೌಷಧ ಅಂತಂದರೆ ಒಂದು ತಪಸ್ಸು. ಖಂಡಿತವಾಗ್ಲೂ ಗುರುಗಳೇ, ಈ ಒಂದು ತಪಸ್ಸಿಗೆ ಪ್ರತಿಫಲ ಹೇಗೆ ಸಿಗುತ್ತೆ ಅನ್ನೋದನ್ನ ನಿಮ್ಮ ಮಾತುಗಳಿಂದ ಕೇಳಿದ್ಮೇಲೆ ನಿಜಕ್ಕೂ ಸತ್ಯ ಅನ್ನಿಸ್ತಾ ಇದೆ. ಆ ಋಷಿಯ ಒಂದು ಕತೆ ಹೇಳಿದ್ರಿ, ಆ ಋಷಿಯಿಂದ ಅರ್ಘ್ಯವನ್ನು ತಗೊಳ್ಳದೆ ಸೂರ್ಯ ಹಸ್ತ ಆಗಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಆ ಕತೆ ಕೇಳಿ ನಾನು ಕೇಳೇ ಇರಲಿಲ್ಲ ಯಾವತ್ತು, ಇದೇ ಮೊದಲನೇ ಬಾರಿ ಕೇಳಿದ್ದು ಅಂತ ಹೇಳ್ಬೋದು. ಅದು ಕೂಡ ಆಶ್ಚರ್ಯಕರವಾಗಿತ್ತು ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ಲದೆ ನಾವು ಮಾಡ್ತಾ ಇರೋಂಥ ತಪಸ್ಸು ಎಲ್ಲೋ ಇನ್ ಬಿಟ್ವೀನ್ ಬ್ರೇಕ್ ಆಗಿಬಿಟ್ಟಿರುತ್ತೆ, ಆಗಲ್ಲ ಬಿಡು ಈ ಕೆಲಸ ಅಂತ ಬಿಟ್ಬಿಟ್ಟಿರ್ತೀವಿ. ಬಟ್ ನೀವು ಈಗಷ್ಟೇ ಕೊಟ್ಟಂಥ ಉದಾಹರಣೆ ನಿಮಗಾದಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಆ ಒಣಗೋಗ್ತಾ ಇದ್ದಿದ್ದು ಈಗ ಚಿಗುರ್ತಾ ಇದೆ ಅಂತಂದರೆ ಅದು ನಿಜಕ್ಕೂ ಕೇಳಿದ್ಮೇಲೆ ನಮ್ಮ ತಪಸ್ಸನ್ನ ನಾವು ಶ್ರದ್ಧೆ ಭಕ್ತಿಯಿಂದ ಕಂಟಿನ್ಯೂ ಮಾಡಿದ್ವಿ ಅಂತಂದರೆ ಸಕ್ಸಸ್ ಅನ್ನುವಂಥದ್ದು ಅಥವಾ ತಪಸ್ಸಿಗೆ ಪ್ರತಿಫಲ ಅನ್ನುವಂಥದ್ದು ಸಿಕ್ಕುತ್ತೆ ಅಂತಲೇ ಹೇಳ್ಬೋದು. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಯಾವುದಾದ್ರೂ ವಿಚಾರಕ್ಕೆ ತಪಸ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತ ಚಿಂತೆ ಮಾಡಿಬಿಡಿ. ಗುರುಗಳು ಇವತ್ತು ತಿಳಿಸಿರುವಂಥ ವಿಚಾರ ಬಹಳನೇ ಒಂದು ರೀತಿ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.